ಹಾಯ್ ಹೆಲೋ ನಮಸ್ತೆ, ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸಂಜೆ ಟೈಮ್ಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಹಲಸಂದೆಕಾಳು ಬೇಳೆ ಬೋಂಡನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಹಲಸಂದೆಕಾಳು ಬೇಳೆನ ಹೀಗೆ ನೆನೆ ಹಾಕಿ ಇಟ್ಕೋಬೇಕು. ರಾತ್ರಿನೇ ನೆನೆ ಹಾಕಿ ನೀವು ಬೆಳಗ್ಗೆ ಮಾಡ್ಕೋಬೋದು, ಅಥವಾ ಬೆಳಗ್ಗೆ ನೆನೆ ಹಾಕಿ ನೀವು ಸಂಜೆ ಸ್ನ್ಯಾಕ್ಸ್ಗೆ ಇದನ್ನು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ನಾವು ಮಸಾಲೆ ಹಾಕಿ ಬೆಳ್ಳುಳ್ಳಿ, ಉಪ್ಪು ಹಾಗೂ ಕಾಳು ಮೆಣಸುಗಳನ್ನು ಹಾಕ್ತಾಯಿದ್ದೀವಿ. ಇವೆಲ್ಲವೂ ಅಷ್ಟೇ ಹೆಲ್ತ್ಗೆ ತುಂಬ ಒಳ್ಳೆಯದು. ಈ ಮಳೆ ಚಳಿಗೆ ನಮಗೆ ಶೀತ ಬರದೇ ಇರೋ ಥರ ತಡೆಗಟ್ಟುತ್ತೆ. ನೋಡಿ, ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ. ಆಮೇಲೆ ನೆನೆಸಿಟ್ಕೊಂಡಿರುವಂಥ ಹಲಸಂದೆಕಾಳು ಬೇಳೆನ ಹಾಕ್ತಾ ಇದ್ದೀವಿ. ಇದನ್ನು ರುಬ್ಕೋಬೇಕಾದ್ರೆ ನಾವು ಜಾಸ್ತಿ ನೀರನ್ನು ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಗಟ್ಟಿಯಾಗಿ ರುಬ್ಕೋಬೇಕು. ನೋಡಿ, ರುಬ್ಕೊಂಡಾದ್ಮೇಲೆ ಅದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಂಡು ರುಚಿನ ನೋಡಿ, ಉಪ್ಪು ಕಮ್ಮಿ ಆದರೆ ನೀವು ಈ ಹಂತದಲ್ಲೇ ನೀವು ಪುಡಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಎಷ್ಟು ಗಟ್ಟಿಯಾಗಿದೆ ಅಲ್ವಾ? ಈ ಹದದಲ್ಲೇ ಇರಬೇಕು. ನಂತರ ಇನ್ನೊಂದು ಬಾಣಲಿಗೆ ಎಣ್ಣೆನ ಕಾಯೋಕ್ಕಿಟ್ಟು ಎಣ್ಣೆ ಬಿಸಿಯಾದ ನಂತರ ಈ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿದ್ರೆ ಗರಿಗರಿಯಾದ ಬಿಸಿಯಾದ ಹಲಸಂದೆಕಾಳು ಬೇಳೆ ಬೋಂಡ ರೆಡಿ ಆಗುತ್ತೆ. ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಅಥವಾ ಬೆಳಿಗ್ಗೆ ತಿಂಡಿಗೆ ಬಾತ್ ಜೊತೆ ಪಲಾವ್ ಜೊತೆ ಎಲ್ಲ ಇದನ್ನು ಸೈಡಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸಬೇಕು. ಒಳಗಡೆ ಎಲ್ಲ ಇದು ಕುಕ್ ಆಗಬೇಕಲ್ವಾ? ಈ ಒಂದು ಕಾಳಲ್ಲಿ ವಡೆ ಕೂಡ ಮಾಡ್ತಾರೆ, ಮಸಾಲ ವಡೆ. ಅದು ತುಂಬ ಚೆನ್ನಾಗಿರುತ್ತೆ. ಆ ಮೆಣಸು ಬೆಳ್ಳುಳ್ಳಿ ಘಮ್ ಅಂತ ಬರುತ್ತೆ ಇವಾಗ ಬೇಯಿಸ್ಬೇಕಾದ್ರೇ. ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ಸಂಜೆ ಸ್ನ್ಯಾಕ್ಸ್ಗೆ ನೀವೇನೇನು ಎಣ್ಣೆ ಹಾಕಿರೋ ಚಿಪ್ಸ್ಗಳೆಲ್ಲ ತಿನ್ನೋ ಬದಲು ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಹಾಗೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಮೇಲ್ಗಡೆ ಫುಲ್ಲು ಕ್ರಿಸ್ಪಿಯಾಗಿ ಬಂದಿತ್ತು, ಒಳಗಡೆ ತುಂಬ ಸಾಫ್ಟಾಗಿತ್ತು. ಹಾಗೆ ಇದನ್ನು ಜಾಸ್ತಿ ನುಣ್ಣಗೆ ರುಬ್ಕೊಂಡಿರಬಾರ್ದು. ಸ್ವಲ್ಪ ಕಾಳಿರೋ ಥರನೇ ರುಬ್ಕೊಂಡ್ರೆ ಮಧ್ಯದಲ್ಲಿ ಆ ಕಾಳು ಸಿಗಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ರೆಡಿ ಆಯಿತು. ಇದ್ರ ಜೊತೆಗೆ ಟೀನೋ ಕಾಫಿನೋ ಸೈಡಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ. ಸಂಜೆ ಆಗಿರೋದ್ರಿಂದ ನಾವು ಟೀ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಒಮ್ಮೆ ಟ್ರೈ ಮಾಡಿ. ನೋಡಿ, ಒಳಗಡೆ ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ? ಇದೇ ರೀತಿಯಾದ ಯಮ್ಮಿ ಹಾಗೂ ಹೆಲ್ತಿಯಾದ ರೆಸಿಪಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಮತ್ತಷ್ಟು ಯಮ್ಮಿಯಾದ ರೆಸಿಪಿಗಳೊಂದಿಗೆ ನಾವು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ತಿನ್ನಿ, ಖುಷಿಯಾಗಿರಿ, ಎಲ್ಲರೂ ಆರೋಗ್ಯವಾಗಿರಿ. ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಬಾಯ್.